ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅರಿಜಾನ್ ಯೂಟ್ಯೂಬ್ ಚಾನಲ್. ನಾವು ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೊರಟಿದ್ದೀವಿ. ತಿರುಪತಿಗೆ ಹೋಗಬೇಕು ಅಂದರೆ ಫಸ್ಟ್ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಂದ ನಮಗೆ ತಿರುಪತಿಗೆ ಟ್ರೈನ್ ಇರೋದು. ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಂಗಾರಿ ಬಿಟ್ಕೊಡ್ತಾ ಇದ್ದಾರೆ. ನಮ್ಮ ಅತ್ತೆ ನೋಡಿ ಹಾಯ್ ಮಾಡು ಅಂದರೆ ಹೆಂಗೆ ಮಾಡ್ತಿದ್ದಾರೆ. ಮಾಡು ಹಾಯ್ ಮಾಡು. ಇಲ್ಲ ನನ್ನ ಅವಳು ಚೈನಿಗೆ ನೋಡ್ತಾ ಇದ್ದೀನಿ ನಾನು. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ತುಂಬ ಜೋರು ಮಳೆ ಬರ್ತಾ ಇತ್ತು. ಆಮೇಲೆ ಎಲ್ಲರೂ ಓಡೋಗ್ತಾ ಇದ್ವಿ. ಹಂಗೆ ಬಂಗಾರಿನೂ ಕೂಡ ಬಂದರು ಕಾರ್ ನಿಲ್ಲಿಸ್ಬಿಟ್ಟು. ಜೋಪಾನ ಶೈನಿ ಜೋಪಾನ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಅವ್ರ ಅಪ್ಪಂಗೆ ಹೇಗೆ ಬಾಯ್ ಮಾಡ್ತಾ ಇದ್ದಾಳೆ ನೋಡಿ. ಹಂಗೇನೆ ಬಂಗಾರಿನೂ ಒಂಥರ ಫೀಲ್ ಮಾಡ್ಕೊತಾ ಇದ್ರು ನೋಡಿ. ಬಂಗಾರಿ ಬಾಯ್ ಮಾಡು, ಬಾಯ್ ಮಾಡು ಬಂಗಾರಿ, ಬಂಗಾರಿ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಪ್ಲೇಂಕಿಸ್ ಕೊಡು, ಪ್ಲೇಂಕಿಸ್ ಕೊಡು. ಬಸ್ ಹೊಡ್ತು. ಹಾಗೆಯೇ ಬಂಗಾರಿ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಅಲ್ಲೇ ನಿಂತಿದ್ರು. ಅವ್ರಿಗೂ ಬಾಯ್ ಮಾಡಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಶೈನಿನೂ ಕೂಡ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಸ್ಪೆಕ್ಸ್ ಇತ್ತು. ಅದನ್ನೆಲ್ಲ ತೆಗೆದು ಓಪನ್ ಮಾಡಿ ಆಟ ಆಡ್ಕೊತಾ ಇದ್ರು. ಅದಕ್ಕೇ ಏನಿದು ನಿಂದು ಶೈನು ಅಂತೆಲ್ಲ ಆಟ ಆಡಿಸ್ತಾ ಇದ್ವಿ ಎಲ್ಲರೂ. ಆಮೇಲೆ ಮತ್ತೆ ಅವರೆಲ್ಲ ಅವ್ರು ಕೂರೋದೇ ಇಲ್ಲ ಬಿಡಿ. ಶೈನಿ ಬಸ್ಸಲ್ಲಿ ಹೋದರೆ ಕೂರೋದು ಇಲ್ಲ ಏನಿಲ್ಲ. ಅವ್ರ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು, ಅವ್ರು ಮಾತಾಡ್ಸಿಲ್ಲ ಅಂದ್ರೂ ಮಾತಾಡ್ಸ್ಕೊಂಡು ಹೋಗ್ತಾರೆ ಶೈನಿ. ಆಮೇಲೆ ಸ್ಪೆಕ್ಸ್ ಹಾಕೊತಿದ್ರು. ಅದನ್ನು ನೋಡಿ ನಗಾಡ್ತಿದ್ವಿ. ಆಮೇಲೆ ಮತ್ತೆ ಅವ್ರು ಹಾಕ್ಕೊಂಡು ಮತ್ತು ನನಗೆ ಕೂಡ ಹಾಕ್ತಾಯಿದ್ರು. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಶೈನು ನಮ್ಗೆ ಆಗಲ್ಲ ಶೈನು, ಅದನ್ನು ನಾನು ಹಾಕ್ಕೊಂಡ್ರೆ ಅದು ಮುರಿದೋಗುತ್ತೆ ಅಂತ. ಅದಕ್ಕೆ ಮುರಿದೋಗುತ್ತಾ ಅಂತೆಲ್ಲ ಹೇಳ್ತಿ ತಮಾಷೆ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಅದೇ ಹೇಳ್ತಾರಲ್ಲ, ಮಕ್ಕಳಿದ್ರೆ ಬೇಜಾರೇ ಆಗಲ್ಲ ಅಂತ. ಅದೇ ರೀತಿ ನನಗೂ ಕೂಡ ನಮ್ಮ ಶೈನು ಇದ್ರಂತೂ ನನಗೆ ಬೇಜಾರೇ ಆಗಲ್ಲ. ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಬ್ರೇಕಿಗೆ ಅಂತ ನಿಲ್ಲಿಸಿದ್ರು. ಅಲ್ಲಿ ಏನಾದ್ರು ಸ್ನ್ಯಾಕ್ಸ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಅತ್ತೆ ಹೋಗ್ತಾ ಇದ್ವಿ. ಅಲ್ಲಿ ಎಷ್ಟು ಪಾಪ್ಕಾರ್ನು ಒಂದಕ್ಕೆ 20 ರೂಪಾಯಿ ಅಂತ, ಇಲ್ಲೆಲ್ಲ 10 ರೂಪಾಯಿ. ಹೇಗಿದ್ರು ತೊಗೊತಾರೆ ಅಂತ ಹೇಳಿಬಿಟ್ಟು ಎಷ್ಟು ಹೇಳಿದ್ರು ನಾವು ಅವ್ರು ಎಷ್ಟು ಹೇಳ್ತಾರೆ ನಾವು ಅಷ್ಟು ದುಡ್ಡು ಕೊಟ್ಬಿಟ್ಟು ಬರಲೇಬೇಕು. ಹೇಗಿದ್ರು ನಮಗೆ ಅವಶ್ಯಕತೆ ಇರುತ್ತೆ, ನೆಸೆಸಿಟಿ ಇರುತ್ತೆ. ಹಾಗಾಗಿ ನಾವು ತೊಗೊತೀವಿ. ಅವ್ರು ಅಷ್ಟು ಹೇಳ್ತಾರೆ, ಅಷ್ಟು ಕೊಟ್ಬಿಟ್ಟು ಬರಲೇಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಹೋಗ್ತೀವಿ ಅಂದರೆ ಎಷ್ಟು ಅಮೌಂಟ್ ಇದ್ರೂ ಸಾಕಾಗಲ್ಲ, ಹಂಗೆ ಅನಿಸುತ್ತೆ. ಆಮೇಲೆ ಪಾಪ್ಕಾರ್ನೆಲ್ಲ ತೊಗೊಂಡ್ವಿ. ಶೈನಿ ಕೂಡ ನೀರು ಕುಡ್ಕೊಂಡು ಆಟ ಆಡಿಕೊಂಡು ಬಂದರು. ಆಮೇಲೆ ನಾವು ಹೋಗಿದ್ದು ಅತ್ತೆ ಆಂಟಿ ಅವರೆಲ್ಲ ಹೋಗಿದ್ವಿ. ಆಮೇಲೆ ನೋಡಿ ಎಷ್ಟು ಪುಡಿ ಇದೆ ಅಂದರೆ ಏನೂ ಇಲ್ಲ ಪಾಪ್ಕಾರ್ನ್ ಒಳಗಡೆ. ಆ ಥರ ಪುಡಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಬೆಂಗಳೂರು ರೀಚ್ ಆದ್ವಿ. ಬೆಂಗಳೂರಿಗೆ ರೀಚ್ ಆದಮೇಲೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಯಪ್ಪ, ಬೆಂಗಳೂರಿಗೆ ಯಾಕಾದ್ರು ಬಂದ್ವೋ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲಿ. ನಾವು ಬೆಂಗಳೂರಿಂದ ನಮ್ಮ ಮಾಮನ ಮನೆಗೆ ಹೋಗಬೇಕು. ಬುಧವಾರ ಮಾರ್ನಿಂಗ್ 7:40 ಹಾಗೆ ಟ್ರೈನ್ ಇರೋದು. ಹಾಗಾಗಿ ಬಸ್ ಹತ್ಕೊಂಡು ನಾವು ಮಾಮನ ಮನೆಗೆ ಹೋದ್ವಿ. ಮಾಮನ ಮನೆಯಲ್ಲಿ ಹರಟೆ ಹೊಡ್ಕೊಂಡು ಎಲ್ಲರೂ ಇದ್ರಲ್ಲ. ಹಾಗೆ ಚಪಾತಿ ಎಲ್ಲ ಮಾಡ್ಕೊಬೇಕಿತ್ತು ಮಾರ್ನಿಂಗ್. ಬೆಳಗ್ಗೆ ಅಲ್ಲೆಲ್ಲ ತಿಂಡಿ ಇಷ್ಟು ಜನ ತಿಂತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಆಮೇಲೆ ನಮ್ಮ ಚಿಂಟು ಇದ್ದವನು ವೀಡಿಯೋಗೆಲ್ಲ ಬರಲ್ಲ, ಅದಕ್ಕೆ ವೀಡಿಯೋ ತೆಗಿಬೇಡ ಅಂಥೇಳಿ ಸುಮ್ಮನಾಗ್ತಿದ್ದ. ನಾವೆಲ್ಲ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಚಪಾತಿ ಎಲ್ಲ ಬೇಯಿಸ್ಕೊತಿದ್ವಿ. ನಮ್ಮ ಚಿಕ್ಕಪ್ಪನು ತಮಾಷೆ ಮಾಡ್ಕೊಂಡಿದ್ರು. ಆಮೇಲೆ ಮಾರ್ನಿಂಗ್ ಎಲ್ಲ ಬೇಗನೆ ಎದ್ದು 4ಗೆ ರೆಡಿಯಾಗಿ ಬಂದ್ವಿ. ಮಾಮನ ಮನೆ ಬಿಟ್ವಿ. ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲೇ ಇತ್ತು. ಹಾಗೆ ಕೈ ಮುಕ್ಕೊಂಡು ದೀಪ ಎಲ್ಲ ಹಚ್ಚಿ ಬರ್ತಾ ಇದ್ವಿ. ನಾವು 2 ಬಸ್ ಹತ್ತಬೇಕಿತ್ತು. ಒಂದು ಮೆಜೆಸ್ಟಿಕ್ಕಿಗೆ ಹೋಗಬೇಕಿತ್ತು, ಇನ್ನೊಂದು SMVTಗೆ ಹೋಗಬೇಕಿತ್ತು. ಹಾಗಾಗಿ ನಾವು ಫಸ್ಟು ಮೆಜೆಸ್ಟಿಕ್ಕಿಗೆ ಹೋಗೋಣ ಅಂತ ಬಸ್ ಹತ್ಕೊಂಡ್ವಿ. ರಶ್ ಇತ್ತು. ಆಮೇಲೆ ಮತ್ತೆ SMVT ಬಸ್ ಹತ್ಮೇಲೆ ವಿಧಾನಸೌಧ ಅಲ್ಲೇ ಇರೋದು, ಅಲ್ಲಿಂದನೇ ಪಾಸ್ ಆಗಬೇಕು ನಾವು. ಅದನ್ನು ವಿಧಾನಸೌಧ ಎಲ್ಲ ನೋಡಿಕೊಂಡು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಅಲ್ಲೇನು ಜಾಸ್ತಿ ಏನು ರಶ್ ಇರಲಿಲ್ಲ. ಹೋದಾಗ್ಲೇ 6:30 ಏನೋ ಆಗಿತ್ತು. ಅಲ್ಲಿ ಟ್ರೈನ್ ಬಂದಿರಲಿಲ್ಲ. ಎಲ್ಲರೂ ನಮ್ಮ ಫ್ಲ್ಯಾಗ್ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮದು ಇನ್ನೂ ಟ್ರೈನ್ ಪ್ಲ್ಯಾಟ್ಫಾರಮ್ ಇನ್ನೂ ಯಾವುದು ಅಂತ ಗೊತ್ತಿರಲಿಲ್ಲ. ಹಾಗೆ ನಾವು ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ವಿ. ಆಮೇಲೆ V5 ಅಂತ ಏನೋ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಕೂತ್ಕೊಂಡ್ವಿ. ಇನ್ನೂ ಟ್ರೈನ್ ಬಂದಿರಲಿಲ್ಲ. ಆಮೇಲೆ ಹೋಗಿ ಟ್ರೈನ್ ಹತ್ರ ಎಲ್ಲ ಕೂತ್ಕೊಂಡ್ವಿ ಒಳಗಡೆ. ಆ ಸೀಟ್ ಅಂತೂ ನಿಜವಾಗ್ಲೂ ಯಾರೂ ಕೂರೋಕ್ಕಾಗಲ್ಲ.
ಎಷ್ಟು ಸಣ್ಣದು ಅಂದರೆ ಒಬ್ಬರು ಮಲ್ಗೋಕ್ಕಾಗಲ್ಲ, ಏನಿಲ್ಲ. ಅದು ದೊಡ್ಡ ದೊಡ್ಡ ಸೀಟ್ ಇರುತ್ತಲ್ಲ, ಅದಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಶೈನದನ್ನು ಆಟ ಆಡಿಸ್ಕೊಂಡೆಲ್ಲ ಇದು ಮಾಡಿ, ನಮ್ಮ ಶೈನಿಗೆ ಫಸ್ಟ್ ಟ್ರೈನ್ ಇದು ಎಕ್ಸ್ಪೀರಿಯೆನ್ಸು. ಅವಳಿಗೆ ತುಂಬ ಖುಷಿ, ಅಮ್ಮ ಟ್ರೈನ್ ಅಂತ ಎಲ್ಲ ಹೇಳ್ತಾ ಇದ್ರು. ನಾವು ಮಾರ್ನಿಂಗ್ ಟಿಫನ್ಗೆ ಪುಳಿಯೋಗರೆ, ಮೊಸರನ್ನ, ಚಪಾತಿ ಎಲ್ಲನೂ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವೇನು ಅಲ್ಲೇನು ಟ್ರೈನಲ್ಲೇನು ತೊಗೊಳಕ್ಕೆ ಹೋಗಿಲ್ಲ. ಆಮೇಲೆ ಎಲ್ಲರೂ ಕೂಡ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಮಾರ್ನಿಂಗ್ ಎಲ್ಲ ಟಿಫನ್ ಎಲ್ಲ ಮುಗಿಸಿ ಚೆಕ್ಕಿಂಗ್ ಅವರು ಬಂದಿದ್ದರು. ಚೆಕ್ಕಿಂಗ್ ಎಲ್ಲ ಆಗಿ ಆಮೇಲೆ ಮತ್ತೆ ತಿರುಪತಿಗೆ ಹೋಗ್ತಾ ಇರಬೇಕಾದ್ರೆ ಶೈನಿ ಅವರೆಲ್ಲ ಆಟ ಆಡಿಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ತಿರುಪತಿಗೆ ಹೋದರೆ ಆ ತಿಮ್ಮಪ್ಪನ ನೋಡೋಕ್ಕೆ ಒಂಥರ ಖುಷಿ. ಹಾಗೆಯೇ ಟ್ರೈನ್ ಕೂಡ ಇಳಿದ್ವಿ. ನಾವು ತುಂಬ ರಶ್ ಇತ್ತು. ಹಾಗೆಯೇ ಹೋಗ್ತಾ ಇರಬೇಕಾದ್ರೆ ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಆದರೆ ಬೆಟ್ಟ ಹತ್ತೋಕ್ಕೆ ನಮಗೆ ಟಿಕೆಟ್ ಸಿಗಲಿಲ್ಲ. ಮಾರ್ನಿಂಗೇ ಟಿಕೆಟ್ ಮುಗ್ದೋಗಿತ್ತು. ಆಮೇಲೆ ಈವ್ನಿಂಗ್ ಕೊಡ್ತಾರಂತೆ. ಆದರೆ ನಾವು ಈವ್ನಿಂಗ್ವರೆಗೂ ಕಾಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಬೆಟ್ಟ ಹತ್ಕೊಂಡು ಹೋಗೋಕ್ಕಾಗಲ್ಲ, ಬಸ್ ಹತ್ಕೊಂಡೇ ಹೋಗೋಣ ಅಂತೇಳ್ಬಿಟ್ಟು ಬಸ್ ಹತ್ಕೊಂಡೇ ಹೋದ್ವಿ. ಬಸ್ಸು ಬೆಟ್ಟದವರೆಗೂ ಹೋಗುತ್ತೆ. ಹಾಗಾಗಿ ಬೆಟ್ಟದಲ್ಲೇ ಹೋಗಿಬಿಟ್ಟು ಬಸ್ಸಲ್ಲೇ ಆಮೇಲೆ ಮತ್ತೆ ಅಲ್ಲಿ ಕೂಡ ಚೆಕ್ಕಿಂಗ್ ಇದೆ. ಅಲ್ಲೂ ಚೆಕ್ಕಿಂಗ್ ಮಾಡಿಸ್ಕೊಂಡು ನಾವು ಬ್ಯಾಗೆಲ್ಲ ತಂದಿರ್ತೀವಲ್ಲ, ಅದೆಲ್ಲ ಏನೇನಿದೆ ಏನು ಅಂತೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಮತ್ತೆ ಬಸ್ ಹತ್ತಬೇಕು, ಇಲ್ಲಾಂದರೆ ಅವ್ರು ಹಂಗೆ ಕಳಿಸಲ್ಲ. ಆಮೇಲೆ ಆ ಬಸ್ಸಲ್ಲಿ ಇಳಿದು ನಾವು ರೂಮ್ ಮಾಡೋಣ ಅಂತ ಹೋದ್ವಿ. ರೂಮ್ ಒಂದು ಖಾಲಿ ಇರಬಾರ್ದ ಯಪ್ಪ, ಒಂದು ರೂಮು ಖಾಲಿ ಇಲ್ಲ, ಏನಿಲ್ಲ. ಆಮೇಲೆ ಶೇನಿನೆಲ್ಲ ಮಲ್ಕೊಂಡಿದ್ರು. ಆಮೇಲೆ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಲಾಕರ್ ಆದರೂ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಲಾಕರ್ ತಗೊಳ್ಳೋಕ್ಕೆ ಅಂತ ಹೋದ್ವಿ. ಅಲ್ಲಂತೂ ಯಪ್ಪ ಏನು ಜನ ಗುರು, ತುಂಬ ಜನ ಇದ್ದಾರೆ. ಒಂದು ಲಾಕರು ಸಿಗ್ತಾಯಿಲ್ಲ. ಲಾಕರ್ ತೊಗೋಬೇಕು ಅಂದರೆ 1 ಗಂಟೆ 2 ಗಂಟೆ ತನಕ ಲೈನಲ್ಲಿ ನಿಂತ್ಕೊಂಡು ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಹೋಗ್ಬೇಕಾ ನಾವು. ಒಬ್ಬರಿಗೆ ಒಂದು ಆಧಾರ್ ಕಾರ್ಡಿಗೆ ಒಂದು ಲಾಕರ್ ಅಂತ ಕೊಡ್ತಾರೆ. ಆಮೇಲೆ ಮತ್ತೆ ಇದೇನು ಅಂತೇಳ್ಬಿಟ್ಟು ಅಲ್ಲೇ ಊಟ ಟೈಮ್ ಬೇರೆ ಆಗಿತ್ತಲ್ಲ, ಅಲ್ಲೇ ತಿಂಡಿ ತೊಗೊಂಡಿದ್ವಲ್ಲ, ಅದನ್ನೇ ತಿಂದ್ಕೊಂಡು ಶೈನಿಂಗ್ ಮುಡಿ ಕೊಡೋಣ ಅಂತ ಬಂದ್ವಿ. ಮುಡಿ ಟಿಕೆಟ್ ತೊಗೊಂಡು ಮುಡಿ ಎಲ್ಲ ಕೊಟ್ಟಾಯಿತು. ಸ್ನಾನ ಎಲ್ಲ ಮಾಡಿಕೊಂಡು ಶೈನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ. ಲಾಕರ್ಗೆಲ್ಲ ನಾನು ಬ್ಯಾಗೆಲ್ಲ ಇಟ್ಬಿಟ್ಟು ಲಗೇಜ್ ಬ್ಯಾಗೆಲ್ಲ ಹೋದ್ವಿ. ನಾವು ಹೋಗಿದ್ದು ಬುಧವಾರ 8 o'clock ನಿಂತಿದ್ದು ದರ್ಶನಕ್ಕೆ. ನಾವು ಬಂದಿದ್ದು ಶುಕ್ರವಾರ 12 ಗಂಟೆ ನೈಟ್ ಬಂದಿದ್ದು. ಎಷ್ಟೊತ್ತಾಯಿತು ಅಂದರೆ ಯಪ್ಪ ಏನು ಗುರು, ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಶೈನಿಗಂತೂ ಪಾಪ ಬಿಸ್ಕೆಟಲ್ಲೇ ಹೊಟ್ಟೆ ತುಂಬಿಸಿದ್ದೀವಿ, ಆ ಥರ ಆಗಿದೆ ಪರಿಸ್ಥಿತಿ. ನಾವು ಬುಕ್ ಮಾಡಿರಲಿಲ್ಲ. ನೀವು ಯಾರು ಹೋಗಬೇಕು ಅಂದರೆ ಪ್ಲೀಸ್ ಬುಕ್ ಮಾಡ್ಕೊಂಡು ಹೋಗಿ. ಅದು ಪಾಪನ ಕರ್ಕೊಂಡು ಹೋಗಬೇಕು ಅಂದರೆ ಪ್ಲೀಸ್ ಹೋಗಲೇಬೇಡಿ, ನಾನಂತೂ ಹೇಳ್ತಿರೋದು ಇಷ್ಟೇ. ಅಲ್ಲಿ ಹೋದ್ರೂ ಅಂತೂ ಈ ತಿಂಡಿ ಇರಲ್ಲ, ಊಟ ಇರಲ್ಲ. ಮಕ್ಳಿಗಂತೂ ನಾವೆಂಗೋ ಹೆಂಗೋ ಸಹಿಸ್ಕೊಂಡ್ಬಿಡ್ತೀವಿ, ಆ ಮಕ್ಕಳು ಊಟ ತಿಂಡಿ ಅಂತ ಎಲ್ಲ ಇದು ಮಾಡ್ತಾರೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ತಿರುಮಲಗೆ ಹೊರಟ್ವಿ. ತಿರುಮಲದಿಂದ ನಮಗೆ ಟ್ರೈನ್ ಮತ್ತೆ 2:30 ಅಲ್ಲಿಂದ ಟ್ರೈನೆಲ್ಲ ಮುಗಿಸ್ಕೊಂಡು ಅಲ್ಲೂ ಊಟ ಎಲ್ಲ ನಾವು ತಗೊಂಡೋಗಿದ್ದೆಲ್ಲ ಖಾಲಿ ಆಗಿತ್ತಲ್ಲ, ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿನೂ ಊಟ ಮಾಡಿಕೊಂಡು ಬಸ್ ಹತ್ತಿದ್ವಿ. ಅಲ್ಲಿಂದ ಬಸ್ ಹತ್ತಿ ಹಾಸನಿಗೆ ಬಂದ್ವಿ. ನಾನು ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು. ಐ ಹೋಪ್ ನಮ್ಮ ತಿರುಪತಿ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಹರಿಜನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್.